ಇನ್ನು ಕಾಂಗ್ರೆಸ್ನ ಪ್ರಯತ್ನಗಳು ಏನಾಗ್ತಿದೆ ಎರಡು ಕ್ಷೇತ್ರವನ್ನು ಗೆಲ್ಲೋದಕ್ಕೆ, ಅದಕ್ಕೆ ಸಂಬಂಧಿಸಿದಂಥ ಡೀಟೇಲ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾಂಗ್ರೆಸ್ನಲ್ಲಿ ಎರಡೂ ಕ್ಷೇತ್ರ ಕಾಂಗ್ರೆಸ್ನ ಕ್ಷೇತ್ರಗಳಾಗಿದ್ದರಿಂದ, ಕಾಂಗ್ರೆಸ್ ಶಾಸಕರ ನಿಧನದಿಂದ ತೆರವಾದಂಥ ಕ್ಷೇತ್ರ ಆಗಿರೋದ್ರಿಂದ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಟಿಕೆಟ್ ಪೈಪೋಟಿ ತೀವ್ರವಾಗಿದೆ. ಯಾರಿಗೆ ಟಿಕೆಟ್ ಕೊಡೋದು ಅನ್ನೋದು ಕಾಂಗ್ರೆಸ್ಗೆ ಇರುವಂಥ ಗೊಂದಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಕಗ್ಗಂಟಾಗಿದೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಒಳಗೆ ಟಿಕೆಟ್ಗಾಗಿ ಫೈಟ್ ಇದೆ. ಟಿಕೆಟ್ ಹಂಚಿಕೆಗೆ ಸೂತ್ರ, ಗೆಲುವಿಗೆ ಸಮಿತಿ, ಇದನ್ನ ಡಿ ಕೆ ಶಿವಕುಮಾರ್ ಮಾಡಿದ. ಕಾಂಗ್ರೆಸ್ನ ದಾವಣಗೆರೆ ಫೈಟ್ ಹಿಂಗಿದೆ. ಎಸ್ ಮಲ್ಲಿಕಾರ್ಜುನ್ ಸಚಿವರು ಜಮೀರ್ ಅಹಮದ್ ಖಾನ್ ಇವರಿಬ್ಬರ ಮಧ್ಯೆ ಫೈಟ್ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯಕ್ಕೆ ಜಮೀರ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಹೈಕಮಾಂಡ್ ಕೂಡ ಅಲ್ಪಸಂಖ್ಯಾತರ ಪರವಾಗಿ ಒಲವು ಹೊಂದಿದೆ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ಶಾಮನೂರು ಕುಟುಂಬ ಬಿಟ್ಟು ಟಿಕೆಟ್ ಕೊಡುವಂತ ಧೈರ್ಯ ತೋರಿಸೋದು ಅಷ್ಟು ಸುಲಭ ಅಲ್ಲ. ಆ ಧೈರ್ಯವನ್ನ ಕಾಂಗ್ರೆಸ್ ತೋರಿಸತ್ತಾ ಅನ್ನೋದು ಪ್ರಶ್ನೆ. ಒಂದು ವೇಳೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ, ಒಂದೇ ಕುಟುಂಬದಲ್ಲಿ ಮೂವರು, ಒಬ್ರು ಮಿನಿಸ್ಟ್ರು, ಎಸ್ ಮಲ್ಲಿಕಾರ್ಜುನ್ ಸಚಿವರು, ಅವರ ಪತ್ನಿ ಸಂಸದರು, ಈಗ ಅವರ ಪುತ್ರನಿಗೆ ಟಿಕೆಟ್ ಕೊಟ್ರೆ ಅಥವಾ ಸಹೋದರನಿಗೆ ಟಿಕೆಟ್ ಕೊಟ್ರೆ ಒಂದೇ ಕುಟುಂಬಕ್ಕೆ ಮಣೆ ಹಾಕಿದಂತಾಗತ್ತೆ. ಈ ಕಡೆ ಮೇಟಿ ಫ್ಯಾಮಿಲಿಯಲ್ಲಿ, ಬಾಗಲಕೋಟೆ ಕ್ಷೇತ್ರದ ಮೇಟಿ ಫ್ಯಾಮಿಲಿಯಲ್ಲಿ ಅವರ ಕುಟುಂಬದಲ್ಲಿ ಯಾರಿಗೆ ಕೊಡಬೇಕು? ಇಬ್ಬರು ಪುತ್ರರು ಮತ್ತೊಬ್ಬರು ಪುತ್ರಿ, ಮೂವರು ಕೂಡ ಸದ್ಯ ಪೈಪೋಟಿಯನ್ನು ಮಾಡ್ತಿದ್ದಾರೆ. ಪುತ್ರರಾದಂಥ ಮೇಟಿಯವರ ಪುತ್ರರಾದಂಥ ಮಲ್ಲಿಕಾರ್ಜುನ್, ಉಮೇಶ್ ಮತ್ತು ಬಾಯಕ್ಕ ಮೇಟಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗಿದ್ದವರು. ಈ ಮೂವರ ಮಧ್ಯೆ ಪೈಪೋಟಿ ಇದೆ. ಯಾರಿಗೆ ಟಿಕೆಟು ಅಂತ, ಫ್ಯಾಮಿಲಿ ಮಧ್ಯೆ ಯಾರಿಗೆ? ಬಾಯಕ್ಕ ಮೇಟಿ ಟಿಕೆಟ್ ಪಡ್ಕೊಳ್ಳೋದಕ್ಕೆ ಪೈಪೋಟಿ ಮಾಡ್ತಿದ್ದಾರೆ ಅಥವಾ ಪ್ರಯತ್ನ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ್ ಮತ್ತು ಉಮೇಶ್ ಅವರು ಕೂಡ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಕುಟುಂಬದ ಪೈಕಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಕ್ಷೇತ್ರದ ಬಗ್ಗೆ ಆಸಕ್ತಿ ತೋರಿಸಿದ್ದಾರೆ. ಮೇಟಿ ಫ್ಯಾಮಿಲಿಯಲ್ಲಿರುವಂಥ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.